ನಮಸ್ಕಾರ ಬಂದವರೇ, ನಾನು ಭೂಮಾಪನ ಇಲಾಖೆ ತಯಾರಿಸತಕ್ಕಂಥ ನಕಾಶೆಯಲ್ಲಿನ ಖರಾಬು ಮತ್ತು ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಕಳೆದ ಸಂಚಿಕೆಯಲ್ಲಿ ಬೆಟ್ಟ ಅಥವಾ ಗುಡ್ಡದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಈ ಸಂಚಿಕೆಯಲ್ಲಿ ನಾನು ಬೆಟ್ಟದ ಎತ್ತರವನ್ನು ಹೇಗೆ ಅಳತೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಒಂದು ಗ್ರಾಮ ನಕ್ಷೆ ಆಗಿರುತ್ತೆ. ಈ ಗ್ರಾಮದಲ್ಲಿ ಒಂದು ಬೆಟ್ಟ ಇರುತ್ತೆ. ಇದನ್ನು ಈಗಾಗಲೇ ಅಳತೆ ಮಾಡಿ ವಿಸ್ತೀರ್ಣವನ್ನು ಕಂಡುಹಿಡಿಯಲಾಗಿದೆ. ಹಾಗಾದರೆ ಈ ಬೆಟ್ಟದ ಎತ್ತರವನ್ನು ಹೇಗೆ ಕಂಡುಹಿಡಿತಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನೋಡಿ, ಇದು ಗುಲಾಬಿ ಬಣ್ಣದಿಂದ ತೋರಿಸ್ತಕ್ಕಂಥದ್ದು ಬೆಟ್ಟ ಆಗಿರುತ್ತೆ. ಇದನ್ನ ನಾವು ಭೂಮಿ ಲೆವೆಲ್ ಅಂದರೆ ಗ್ರೌಂಡ್ ಲೆವೆಲ್ಗೆ ಮೂಲಕ ಅದರ ಎತ್ತರವನ್ನು ಕಂಡುಹಿಡಿಯಬೇಕಾಗುತ್ತದೆ. ಈಗ ನಾವು ಥಿಯೋಟ್ಲೈಟ್ ಉಪಕರಣದಿಂದ ಈ ಎ ಪ್ರದೇಶದಲ್ಲಿ ಇನ್ಸ್ಟಾಲ್ ಮಾಡಿ ಈ ಬೇಸ್ ಲೈನ್ ಮಾಡಿಕೊಂಡು ಸಿ ನಲ್ಲಿ ವ್ಯೂ ಮಾಡಿಬಿಟ್ಟು ಈ ಆ್ಯಂಗಲ್ನ ತಗೋಬೇಕು. ಆ್ಯಂಗಲ್ ಎ ತಗೊಂಡಾಗ ಇದು 40 ಡಿಗ್ರಿ ಇರುತ್ತೆ. ಅದೇ ರೀತಿ ಟೋಟಲ್ ಸ್ಟೇಷನ್ ಇನ್ಸ್ಟ್ರೂಮೆಂಟ್ನ ಬಿ ಪಾಯಿಂಟ್ ಶಿಫ್ಟ್ ಮಾಡಬೇಕು. ಈ ಎರಡು ಮಧ್ಯೆ ಇರ್ತಕ್ಕಂಥ ಅಳತೆಯನ್ನು ತಗೋಬೇಕಾಗುತ್ತೆ. ಇಲ್ಲಿ ಟೋಟಲ್ ಸ್ಟೇಷನ್ ಇನ್ಸ್ಟ್ರೂಮೆಂಟ್ ಇನ್ಸ್ಟಾಲ್ ಮಾಡಿ ಇದೇ ಬೇಸ್ ಲೈನ್ ಇಟ್ಕೊಂಡು ಇದಕ್ಕೆ ಫೋಕಸ್ ಮಾಡಿ ಇದ್ರದ್ದು ಆ್ಯಂಗಲ್ ತಗೋಬೇಕಾಗುತ್ತೆ. ಅದು 53 ಇರುತ್ತೆ. ಸೊ ನಂತರ ಯಾವುದೇ ಒಂದು ಸರಳ ರೇಖೆಯ ಮೇಲೆ ಒಂದು ರೇಖೆ ಇಟ್ಟಾಗ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಅದರಿಂದಾಗಿ ಇದು 53 ಡಿಗ್ರಿ ಇತ್ತು ಅಂತಂದ್ರೆ ಇದು 127 ಡಿಗ್ರಿ ಆಗುತ್ತೆ. ಅದೇ ರೀತಿ ಯಾವುದೇ ಒಂದು ತ್ರಿಕೋನದ ಒಳಗಿನ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಅದರ ಪ್ರಕಾರ ಇದು 40 ಡಿಗ್ರಿ ಇರುತ್ತೆ. ಇದು 127, ಇದು ರಿಮೈನಿಂಗ್ 13 ಡಿಗ್ರಿ ಆಗುತ್ತೆ. ಹಾಗಾದ್ರೆ ನಾವು ಈಗ ಎ ಬಿ ಸಿ ಸಂಬಂಧಪಟ್ಟಂತೆ ಟ್ರಯಾಂಗಲ್ನ ತಗೊಳ್ಳೋಣ. ಯಾವುದೋ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಪ್ರಕಾರ ಎ ಬೈ ಸೈನ್ ಎ ಬಿ ಬೈ ಸೈನ್ ಬಿ ಈಸ್ ಈಕ್ವಲ್ ಟು ಸಿ ಬೈ ಸಿ ಆಗಿರುತ್ತೆ. ಸೊ ನಮಗೆ ಈಗ ಏನಾಗಬೇಕು ಅಂತಂದ್ರೆ ಎ ಸಿ ಕಂಡುಹಿಡಿಯಬೇಕಾಗುತ್ತೆ. ನಮಗೆ ಎ ಸಿ ಕಂಡುಹಿಡಿಯಬೇಕು ಅಂತಂದ್ರೆ ಎ ಸಿ ಡಿವೈಡೆಡ್ ಬೈ ಸೈನ್ 127 ಎ ಬಿ ಡಿವೈಡೆಡ್ ಬೈ ಸೈನ್ 13 ಡಿಗ್ರಿ ಮಾಡಿದಾಗ ಎ ಸಿ ಈಸ್ ಈಕ್ವಲ್ ಟು ನಮಗೆ ಎ ಬಿ ಡಿಸ್ಟೆನ್ಸ್ ಗೊತ್ತಿದೆ 240 ಅಡಿ ಮಲ್ಟಿಪ್ಲೈಡ್ ಬೈ ಸೈನ್ 127 ಡಿವೈಡೆಡ್ ಬೈ ಸೈನ್ 13. ಇದನ್ನೆಲ್ಲ ನಾವು ಲೆಕ್ಕ ಮಾಡಿದಾಗ ಎ ಸಿ 852 ಬರುತ್ತೆ. ಅಂದರೆ ಇದು 852 ಬರುತ್ತೆ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಎ ಸಿ ಡಿ. ಈ ಟ್ರಯಾಂಗಲ್ ಅಲ್ಲಿ ನಮಗೆ ಈ ಬೆಟ್ಟದ ಎತ್ತರ ಹೆಚ್ ಸಿ ಡಿ ಬೇಕಾಗುತ್ತೆ. ಅದಕ್ಕೆ ಏನು ಮಾಡೋದು, ಇದನ್ನ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಅಂದಾಗ ಸೈನ್ ಎ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪಾಟನ್ಯೂಸ್ ಅಂತ ಇದೆ. ಅಂದರೆ 852 ಮಲ್ಟಿಪ್ಲೈಡ್ ಬೈ ಸೈನ್ 40 ಮಾಡಿದಾಗ ನಿಮಗೆ 547.6. ಇದು ಹೈಟ್ ಎಷ್ಟಿದೆ, 547.6 ಫೀಟ್ ಇರುತ್ತೆ. ಈ ರೀತಿಯಾಗಿ ಬೆಟ್ಟದ ಅಥವಾ ಮೌಂಟೇನ್ ಎತ್ತರವನ್ನು ಕಂಡುಹಿಡಿಯಲಾಗುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.